ಫ್ರೆಂಡ್ಸ್ ಏನಿಲ್ಲ, నేను ಆಲ್ಟ್ ಆಗಿಬಿಟ್ಟಿದ್ದು ಗಾಡಿ ಲೋಡ್ ಇದ್ದಿಲ್ಲ ಅಂತ. ಬೆಳಿಗ್ಗೆನೇ ಲೋಡ್ ಬಂತು ದೊಡ್ಡಬಳ್ಳಾಪುರಿಗೆ. ಸರಿ ಅಂತ ಹಂಗೆ ಬೆಳಿಗ್ಗೆನೇ ಎದ್ದು ಸೀದಾ ಹೋದೆ, ಲೊಕೇಶನ್ ಹಾಕ್ಕೊಂಡು ಸೀದಾ ನೈಸ್ ರೋಡ್ ಹತ್ತಿ ಹೋಗ್ತಾ ಇರುವಾಗ ನೈಟೆಲ್ಲ ಫುಲ್ ಚಳಿ, ಬೆಳಿಗ್ಗೆ ನೋಡಿದ್ರೆ ಫುಲ್ ಬಿಸಿಲು ಹೊಡಿತಾ ಇತ್ತು. ಸೀದಾ ಹೋದೆ, 9 ಎಂಟ್ರಿ ಮುಗಿಸ್ಕೊಂಡು 11 ಗಂಟೆಗೆ ಅಲ್ಲಿ ಪಾಯಿಂಟ್ ಹತ್ರ ಹೋಗ್ತಾ ಇರುವಾಗ ನೋಡಿದ್ರೆ ಎಲ್ಲ ಲೊಕೇಶನ್ ಸಂಧಿಯಲ್ಲಿ ತೋರಿಸ್ಬಿಡ್ತು. ಅಲ್ಲಿ ನೋಡಿದ್ರೆ ಒಂದು ಗಾಡಿ ಮಾತ್ರನೇ ಪಾಸ್ ಆಗತ್ತ ರೋಡು. ಸೀದಾದಲ್ಲಿ ಪಾಸಾಗಿ ಸೀದಾ ಗೋಡನ ಹತ್ರ ಹೋಗ್ಬಿಟ್ಟೆ. 12 ಗಂಟೆಗೆ ಹೋದೆ ಗೋಡನ ಹತ್ರ. ಅವ್ರು ಯಾವುದೋ ಗಾಡಿ ಲೋಡ್ ಮಾಡ್ತಾಯಿದ್ರು ಅಂತ ವೆಯ್ಟ್ ಮಾಡೋಕೆ ಹೇಳಿದ್ರು. ಸರಿ ಅಂತ ಅಷ್ಟೊತ್ತಿಗೆ ಹೊಟ್ಟೆ ಬರೀ ಎಷ್ಟೈತೆ, ಬೆಳಿಗ್ಗೆ ನಾಷ್ಟ ಮಾಡಿಲ್ಲ ಅಂತ ಸೀದಾ ಹೋಗಿ ಒಂದು 100 ರೂಪಾಯಿ ಕೊಟ್ಟು ಒಂದು ಮೀಲ್ಸ್ ಇಸ್ಕೊಂಡು ಬಂದು ಅನ್ಲೋಡ್ ಕುತ್ಕೊಂಡಿದ್ದೆ. ಸೀದಾ ಆಮೇಲೆ ಕರೆದ್ರು ಪಾಯಿಂಟ್ಗೆ ಹಾಕೋಂತ. ಸೀದಾ ಪಾಯಿಂಟ್ಗೆ ಗಾಡಿ ಬಿಟ್ಟು ಸೀದಾ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದಲ್ಲ. ಅಷ್ಟಿಗೆ 5 ಗಂಟೆ ನೋಡಿದ್ರೆ ಅಷ್ಟು ಬೇಗ ಲೋಡ್ ಮಾಡಿಬಿಟ್ಟಿದ್ರು ಗಾಡಿ. ಸೀದಾ ಹಂಗೆ ಬಿಲ್ ಇಸ್ಕೊಂಡು ಪಾರ್ಟಿಗೆ ಫೋನ್ ಮಾಡಿ ಇವಾಗೆ ಲೊಕೇಶನ್ ಹಾಕ್ಸ್ಕೊಂಬಿಟ್ಟೆ. ಸುಮ್ಮನೆ ಅವರು ಬೆಳಿಗ್ಗೆ ಜಾವ ಎತ್ತಲ್ಲ ಅಂತ ಹೇಳ್ಬಿಟ್ಟು ಸೀದಾ ಬಿಲ್ಲೆಲ್ಲ ಇಸ್ಕೊಂಡು ಓನರ್ ಫೋನ್ ಮಾಡಿ ಅಲ್ಲಿಂದ ಹೊಟ್ಟೆ ನೋಡಿದ್ರೆ ಟೈರಲ್ಲಿ ಏರ್ ಬ್ರೇಕ್ ಕಮ್ಮಿ ಇತ್ತು, ಏರ್ ಹೊಡ್ಸ್ಕೊಂಡು ಬಂದೆ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.